ಓಂ ರಚಸ್ಸಾಮರಸಃ ಸಾಮನಬುದ್ಗೀಥೋ ರಸಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1213 ಮತ್ತು ಅನುಶಾಸನ ಪರ್ವದ 146ನೇ ಭಾಗ ಇದು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 97ನೇ ಅಧ್ಯಾಯ, ಸಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 164ನೇದ್ದು, ವೈಷ್ಣವ ಪಾಠದಲ್ಲಿ 160ನೇದ್ದು, ಗೀತಾಪ್ರಸನ್ನ ಪಾಠದಲ್ಲಿ 107ನೇ ಅಧ್ಯಾಯ. ಅದರ 50 ಶ್ಲೋಕಗಳನ್ನು ಈ ಹಿಂದೆ ನಾವು ನೋಡಿ ಮುಗಿಸಿದ್ದೇವೆ. ಉಪವಾಸಗಳ ಮಹತ್ವ, ಬೇರೆ ಬೇರೆ ಕ್ರಮದಲ್ಲಿ ಉಪವಾಸಗಳನ್ನು ಮಾಡುವ ಒಂದು ವಿಧಾನ, ಅದನ್ನೆಲ್ಲ ನಾವಿಲ್ಲಿ ನೋಡ್ತಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಇಹ ಖಲು ಪುರುಷಸ್ಯ ಪರಮಂ ಕಲ್ಯಾಣಂ ಪ್ರಾಪ್ತುಂ ಪ್ರವೃತ್ತಸ್ಯ ಉಪವಾಸಾದಯಃ ನಿಯಮಾಃ ಶ್ರವಣ ಮನನ ಧ್ಯಾನಾದಯಶ್ಚ ನಿಯಮಾಃ ಶಾಸ್ತ್ರೇಷು ವಿಧೀಯಂತೆ. ಉಪವಾಸಾದಿಭಿಃ ಕರ್ತವ್ಯೈಃ ಶುದ್ಧಾಂತಃಕರಣಸ್ಯ ಸಾಧಕಸ್ಯ ಶುದ್ಧಂ ಶ್ರವಣಂ ಸಂಭಾವ್ಯತೆ. ಶುದ್ಧೇನ ಶ್ರವಣೇನ ಶುದ್ಧತರಂ ಮನನಂ ಶುದ್ಧತಮಂ ಧ್ಯಾನಂ ಚ ಸಾಧ್ಯತೆ. ಅನಂತರಮೇವ ತಸ್ಯ ಆತ್ಯಂತಿಕಂ ಅಪರೋಕ್ಷ ಜ್ಞಾನಂ ಶಾಸ್ತ್ರೇಷು ವರ್ಣ್ಯತೆ. ಏವಂ ಚ ಅಂತಃಕರಣ ಶುದ್ಧಿ ದ್ವಾರಾ ಜ್ಞಾನದಾಯಕಸ್ಯ ಉಪವಾಸಾದಿಕಸ್ಯ ಕರ್ತವ್ಯಸ್ಯ ವರ್ಣನಮಪಿ ಶಾಸ್ತ್ರೇಷು ವಿಧೀಯತೆ. ಯಥಾವತ್ ಕರ್ಮಕರ್ತುಸ್ತು ಜ್ಞಾನ ಸಹಾಯಕಾರಕಂ ಅನ್ಯಥಾ ಕುರ್ವತಃ ಕರ್ಮ ನಿರಯಾಯ ಭವಿಷ್ಯತಿ ತಥಾಪಿ ಕರ್ಮ ನಿಂದಂತಿ ನಯತಃ ಕರ್ತುಮಂಜಸ ಶಕ್ಯಂ ಜ್ಞಾನ ಫಲಸ್ಯಾಪಿ ಬಹುತ್ವಾನ್ ಮೋಹನಾಯವ ಇತಿ ಭಾಗವತ ತಾತ್ಪರ್ಯೆ. ಯೇ ಪುರುಷಾಃ ಸ್ತ್ರಿಯೋ ವಾ ಶಾಸ್ತ್ರಾನುಸಾರಿ ಮಾರ್ಗೇಣ ಕರ್ಮ ಕುರುವಂತೆ ತೇ ತಸ್ಯ ಕರ್ಮಣಃ ಸಾಹಾಯೇನ ಜ್ಞಾನಂ ಪ್ರಾಪ್ನುವಂತೆ. ಯೇ ತು ಅನ್ಯಥಾ ಕರ್ಮ ಕುರುವಂತೆ ಶಾಸ್ತ್ರ ಮಾರ್ಗಂ ಪರಿತ್ಯಜ್ಯ ಸ್ವೇಚ್ಛಾ ವಶೀಭೂತಾಃ ಕಾರ್ಯಂ ಕುರುವಂತೆ ತೇ ನಿರಯಗಾಮಿನಃ ನರಕಗಾಮಿನಃ ಭವಂತೆ. एवं रीत्या कर्मणः ज्ञानदायकत्वरूपेण महत्वं पात्रं वर्तते. अतएव महाभारतादिषु ग्रन्थेषु उपवासादीनां कर्तव्याणां ವಿಧಾನಂ ಶ್ರೂಯತೆ. ಉಪವಾಸಾದಿಗಳ ಬಗ್ಗೆ ನೋಡ್ತಿದ್ದೇವೆ. ಉಪವಾಸಾದಿ ಕರ್ಮಗಳೇನಿವೆ ಇವು ನಮ್ಮ ಅಂತಃಕರಣವನ್ನು ಶುದ್ಧ ಮಾಡಿ ಆ ಮೂಲಕ ಜ್ಞಾನವನ್ನು ಕೊಡುವಂತಹ ಕರ್ಮಗಳಿವೆ. ಅದಕ್ಕಾಗಿ ಬೇರೆ ಬೇರೆ ರೀತಿಯಾಗಿ ಉಪವಾಸಾದಿಗಳನ್ನು ಮಾಡುವುದನ್ನು ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಆದರೂ ಏಕಾದಶಿ ಮೊದಲಾದ ನಿರ್ದಿಷ್ಟ ಉಪವಾಸಗಳೇನಿವೆ
ಇವು ಬಹಳ ಮಹತ್ವದ್ದು. ಉಳಿದ ಕೆಲವು ಉಪವಾಸಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಪ್ರಸಂಗದಲ್ಲಿ ಹೇಳಲ್ಪಟ್ಟಿರುವಂಥವು. ಎಲ್ಲರಿಗೂ ಕೂಡ ಆ ಕರ್ಮವನ್ನು ಅಂಥ ಉಪವಾಸಗಳನ್ನು, ತೀವ್ರವಾದಂತಹ ಉಪವಾಸಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಎಂಥ ಕೆಲವು ನಿಯಮಗಳನ್ನು ಶಾಸ್ತ್ರದಲ್ಲಿ ಹೇಳ್ತಿದ್ರು ಅಂತ ಅನ್ನೋದನ್ನ ನಾವು ಗಮನಿಸಬೇಕಷ್ಟೆ. 12 ದಿನಕ್ಕೊಮ್ಮೆ, 11 ದಿನಕ್ಕೊಮ್ಮೆ, 12 ದಿನಕ್ಕೊಮ್ಮೆ ಭೋಜನ ಮಾಡುವುದನ್ನೆಲ್ಲ ನಾವು ನೋಡಿದ್ದೇವೆ. ತ್ರಯೋದಶೇತು ದಿವಸೆ, 13 ದಿವಸಗಳಿಗೊಮ್ಮೆ ಯಾರು ಶುದ್ಧವಾದ ಭೋಜನ, ಯಜ್ಞಕ್ಕೆ ಉಪಯೋಗ ಆಗುವಂತಹ ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ 12 ತಿಂಗಳ ಕಾಲ ಆತ ಜೀವನವನ್ನು ನಡೆಸ್ತಾನೆ. ಅವನು ಮಹಾಫಲವನ್ನು ಹೊಂದುತ್ತಾನೆ. ದೇವಕನ್ಯೆಯರು ಅವನ ಸಲುವಾಗಿ ವಿಮಾನವೊಂದನ್ನು ತಂದು ಆತನನ್ನು ಸುಖವಾಗಿಡುವಂತಹ ಪ್ರಯತ್ನ ಮಾಡ್ತಾರೆ. ಗಂಧರ್ವರ ಸಂಗೀತ, ಅನೇಕ ವಾದ್ಯಗಳು, ಈ ಎಲ್ಲ ಒಂದು ಆನಂದಕರವಾದಂತಹ ವಾತಾವರಣದಲ್ಲಿ ಆತ ಬದುಕ್ತಾನೆ. 14 ದಿನಗಳಿಗೊಮ್ಮೆ ಆಹಾರವನ್ನು ಸೇವನೆ ಮಾಡುವ ಕಾರ್ಯಕ್ರಮ, ಅದು 12 ತಿಂಗಳ ಕಾಲ ಆ ಥರ ಮಾಡಿದರೆ ಅವನು ಮಹಾಮೇಧ ಅನ್ನುವ ಯಾಗದ ಫಲವನ್ನು ಪಡೆಯುತ್ತಾನೆ. ರಾಜಸೂಯ ಯಾಗದ ಫಲ ಅಂತ ಕೂಡ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆ ದೇವಕನ್ಯೆಯರ ನಿವಾಸಗಳಲ್ಲಿ ಗಂಗೆಯ ತೀರದಲ್ಲಿ ಎಷ್ಟು ಮರಳಿನ ಕಣಗಳಿರ್ತಾವೋ ಅಷ್ಟು ಕಾಲ ಆತ ವಾಸ ಮಾಡ್ತಾನೆ. ಒಂದು ಪಕ್ಷ ಅರ್ಥಾತ್ 15 ದಿನಗಳು ಕಳೆದ ಮೇಲೆ ಯಾರು ಭೋಜನ ಮಾಡ್ತಾರೆ, 12 ತಿಂಗಳ ಕಾಲ ಅಂತ ಒಂದು ವ್ರತವನ್ನ ಮುಂದುವರಿಸ್ತಾನೆ. ಅವನು 1000 ರಾಜಸೂಯ ಯಾಗಗಳ ಫಲಗಳನ್ನು ಪಡ್ಕೊಳ್ತಾನೆ. ಸುವರ್ಣಮಯವಾದಂತಹ ವಿಮಾನವನ್ನ ಏರ್ತಾನೆ. ಖಡ್ಗ ಮೃಗ ಮತ್ತು ಆನೆಗಳಿಂದ ಎಳೆಯಲ್ಪಟ್ಟಂತಹ ವಾಹನದಲ್ಲಿ ಅವನು ಪ್ರಯಾಣ ಮಾಡ್ತಾನೆ. ಹದಿನಾರು ದಿನಗಳ ಕಾಲ ಉಪವಾಸ ಮಾಡಿ 17ನೇ ದಿವಸ ಭೋಜನ ಮಾಡುವಂಥವನು. ಇಂದ್ರ ಮೊದಲಾದ ದೇವತೆಗಳು ಯಾವ ಲೋಕದಲ್ಲಿರ್ತಾರೆ ಅಲ್ಲೆಲ್ಲ ಸಂಚಾರ ಮಾಡ್ತಾನೆ. ಆಕಾಶದಲ್ಲಿ ಸೂರ್ಯ ಚಂದ್ರರು ಸಂಚಾರ ಮಾಡ್ತಾ ಇರುವಷ್ಟು ಕಾಲವೂ ಅಲ್ಲಿ ಆ ಸುಖವನ್ನು ಅವನು ಅನುಭವಿಸ್ತಾನೆ. ದಿವಸೆ ಸಪ್ತದಶಮೇ ಪ್ರಾಪ್ತೇಯ ಪ್ರಾಶಯ ಧವಿಹಿ. 17 ದಿವಸಗಳಿಗೊಮ್ಮೆ ಊಟ ಮಾಡ್ತಾ ಒಂದು ವರ್ಷ ಕಾಲ ವ್ರತವನ್ನು ಅನುಸರಿಸುವಂಥವನು ಮರುತ್ತುಗಳ ಶಕ್ರನ ಅಂದ್ರೆ ಇಂದ್ರನ ಸ್ಥಾನಕ್ಕೆ ಹೋಗ್ತಾನೆ. 1000 ಕಲ್ಪಗಳ ಕಾಲ ಅಲ್ಲಿ ದೇವಸ್ತ್ರೀಯರ ಜೊತೆಗೆ ಸುಖವನ್ನು ಅನುಭವಿಸ್ತಾನೆ. 18 ದಿವಸಗಳಿಗೊಂದು ಬಾರಿ ಊಟ ಮಾಡುವುದು ಅಂತ ಒಂದು ವ್ರತವನ್ನ 12 ತಿಂಗಳ ಕಾಲ ಅನುಸರಿಸುವಂತಹ ವ್ರತವನ್ನು ಮಾಡಿದರೆ 1,000,000 ವರ್ಷ ಕಾಲ ದೇವಸ್ತ್ರೀಯರ ಜೊತೆಗೆ ವಾಸ ಮಾಡ್ತಾನೆ. ಹತ್ತೊಂಬತ್ತು ದಿನಗಳ ಕಾಲ ಉಪವಾಸ ಮಾಡಿ 20ನೇ ದಿವಸ ಭೋಜನ ಮಾಡುವಂಥವನು. ದಿವ್ಯ ಮಾಲ್ಯಗಳನ್ನು ಧರಿಸಿದಂತಹ ಗಂಧರ್ವಾಪ್ಸರೆಯರು ಸಂಚಾರ ಮಾಡುವ ವಿಮಾನಗಳಲ್ಲಿ ಪ್ರಯಾಣ ಮಾಡ್ತಾನೆ. 20 ದಿನಗಳ ಕಾಲ ಉಪವಾಸ ಇದ್ದು 21ನೇ ದಿವಸ ಭೋಜನ ಮಾಡುವಂಥವನು. ಏಕವಿಂಶೇತು ದಿವಸೆ ಮುಂದಿನ ಭಾಗ. ಸುಖದಿಂದ ಪೂರ್ಣವಾದಂತಹ, ದುಃಖ ಅಂದ್ರೆ ಏನಂತೆ ತಿಳಿಯದಂತಹ
ಲೋಕಗಳಲ್ಲಿ ಆತ ವಾಸ ಮಾಡ್ತಾನೆ. ದ್ವಾವಿಂಶೆ ದಿವಸೇ ಪ್ರಾಪ್ತೆ ಯೋ ಭುಂಕ್ತೆ ಏಕಭೋಜನಂ. 21 ದಿನಗಳ ಕಾಲ ಉಪವಾಸ ಇತ್ತು 22ನೇ ದಿವಸ ಭೋಜನ ಮಾಡುವಂಥವನು. ಅವನು ದೇವಕನ್ಯರ ಜೊತೆಗೆ ವಿಹರಿಸ್ತಾನೆ. 22 ದಿನಗಳ ಕಾಲ ಉಪವಾಸ ಇದ್ದು 23ನೇ ದಿವಸ ಭೋಜನ ಮಾಡುವಂಥವನು. ಇಂದ್ರ, ರುದ್ರ ಮೊದಲಾದ ಲೋಕಗಳಿಗೆ ಹೋಗ್ತಾನೆ. 23 ದಿನಗಳ ಕಾಲ ಉಪವಾಸ ಮಾಡಿ 24ನೇ ದಿವಸ ಭೋಜನವನ್ನು ಮಾಡುವಂಥವನು. ಗಂಧಾದಿಗಳನ್ನು ಲೇಪಿಸಿಕೊಂಡು ಹಂಸ ಪಕ್ಷಿಗಳಿಂದ ಕೂಡಿದಂತಹ ವಿಮಾನವನ್ನು ಹತ್ತಿ ಸುಮಾರು 10,000 ದೇವಕನ್ಯರ ಜೊತೆಗೆ ವಿಹರಿಸ್ತಾನೆ. ಪಂಚವಿಂಶೇತು ದಿವಸ ಮುಂದಿಂದು 24 ದಿನಗಳ ಕಾಲ ಉಪವಾಸ ಮಾಡಿ 25ನೇ ದಿವಸ ಭೋಜನ ಮಾಡುವಂಥವನು. ಸ್ವರ್ಗಲೋಕವನ್ನು ಪಡೆದಾಗ ಬಹುಸಂಖ್ಯಾಕ ರಥಗಳು ಆತನ ಜಯಘೋಷವನ್ನು ಮಾಡ್ತಾ ಆತನ ವೈಭವವನ್ನು ಜಗತ್ತಿಗೆ ಸಾರ್ತಾ ಅಮೃತವನ್ನು ಅವನಿಗೆ ಸೇವನೆ ಮಾಡಲಿಕ್ಕೆ ಕೊಡ್ತಾ ಅವನನ್ನ ಬೇರೆ ಬೇರೆ ಕಡೆ ಸಂಚಾರ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ದಿವಸ ಕಾಲ ಉಪವಾಸ ಮಾಡಿ 26ನೇ ದಿವಸ ಉಪವಾಸ ಮಾಡುವಂಥವನು ಸಪ್ತ ಮರುತ್ತುಗಳ ಮತ್ತೆ ಅಷ್ಟ ವಸುಗಳ ಲೋಕಗಳನ್ನ ಪಡ್ಕೋತಾನೆ. 26 ದಿನಗಳ ಕಾಲ ಉಪವಾಸ ಮಾಡಿ 27ನೇ ದಿವಸ ಬಂದಾಗ ಯಾರು ಭೋಜನ ಮಾಡ್ತಾನೆ ಅವನು ಅಗ್ನಿಹೋತ್ರಾದಿಗಳನ್ನು ಕೂಡ ಈ ಜಗತ್ತಿನಲ್ಲಿ ಮಾಡಿರಬೇಕು. ಮಾಡಿದಂತಹ ಅಗ್ನಿಹೋತ್ರದ ಫಲವಾಗಿ ಉಪವಾಸದ ಫಲವಾಗಿ ಅಮೃತ ಪ್ರಾಶನವನ್ನು ಮಾಡ್ತಾನೆ. ದೇವತೆಗಳು, ಋಷಿಗಳು, ರಾಜರ್ಷಿಗಳು ಮೊದಲಾದವರು ಸಂಚಾರ ಮಾಡುವಂತಹ ವಿಮಾನವನ್ನು ಏರಿ 3,000 ಯುಗಗಳ ಕಾಲ ಸುಖವನ್ನು ಅನುಭವಿಸ್ತಾನೆ. ಯುಗ ಕಲ್ಪ ಸಹಸ್ರಾಣಿ ತೀಣಿ ಆ ವಸತಿ ವೈ ಸುಖಂ. 27 ದಿವಸ ಕಾಲ ಉಪವಾಸ ಮಾಡಿ 28ನೇ ದಿವಸ ಭೋಜನ ಮಾಡುವವನು ಸ್ವರ್ಗಾದಿ ಲೋಕಗಳನ್ನು ಪಡೆದು ಆ ಲೋಕಗಳಲ್ಲಿರುವಂತಹ ಸುಂದರಿಯರ ವಿಲಾಸ, ವಿಭ್ರಮ ಇತ್ಯಾದಿಗಳ ಒಂದು ಸೇವೆಯನ್ನು ಪಡ್ಕೊಳ್ತಾನೆ. 10 ಲಕ್ಷ ವರ್ಷ ಕಾಲ ಅಲ್ಲಿ ದೀರ್ಘವಾದ ವಾಸವನ್ನು ಮಾಡ್ತಾನೆ. ಸರ್ವಕಾಮಗಮೇ ದಿವ್ಯೆ ಕಲ್ಪಾಯುಷ ಶತಂ ಸಮಾಹ. ಮುಂದೆ 29 ದಿವಸ ಬಳಿಕ ಭೋಜನ ಮಾಡುವಂಥವನು. 28 ದಿವಸಗಳು ಉಪವಾಸ ಇದ್ದು 29ನೇ ದಿವಸ ಭೋಜನ ಮಾಡುವಂಥವನು. ದೇವತೆಗಳು, ಋಷಿಗಳು ಯಾವ ಲೋಕದಲ್ಲಿರ್ತಾರೋ ಆ ಲೋಕಕ್ಕೆ ಹೋಗುವಂತಹ ಅವಕಾಶ ಅವನಿಗೆ ಸಿಗುತ್ತದೆ. ರುದ್ರ, ಬ್ರಹ್ಮ ಇತ್ಯಾದಿಗಳ ಲೋಕಗಳಿಗೂ ಹೋಗ್ತಾನೆ. 29 ದಿವಸ ವಾಸ ಮಾಡಿ 29 ದಿವಸ ಉಪವಾಸ ಮಾಡಿ 30ನೇ ದಿವಸ ಊಟ ಮಾಡುವಂಥವನು. ಇಪ್ಪತ್ತೊಂಬತ್ತು ದಿವಸ ಕಾಲ ಉಪವಾಸ ಮಾಡಿ 30ನೇ ದಿವಸ ಭೋಜನ ಮಾಡಿದರೆ ವಜ್ರ ವೈಡೂರ್ಯಾದಿಗಳ ಕಾಂತಿ ಉಳ್ಳಂತಹ ವಿಮಾನದಲ್ಲಿ ಸಂಚರಿಸ್ತಾನೆ. ಮೇಘಮಂಡಲದಲ್ಲಿ, ಜಂಬೂ ದ್ವೀಪದಲ್ಲಿ ಎಷ್ಟು ಮೇಘಮಂಡಲದಿಂದ ಜಂಬೂ ದ್ವೀಪದಲ್ಲಿ ಎಷ್ಟು ಮಳೆ ನೀರು ಹನಿಗಳು ಸುರಿತಾವೋ ಅಷ್ಟು ದೀರ್ಘಕಾಲ ಬ್ರಹ್ಮಲೋಕದಲ್ಲಿ ವಾಸ ಮಾಡ್ತಾನೆ. ಮುಂದೆ 30 ದಿವಸಗಳ ಕಳೆದ ಬಳಿಕ 31ನೇ ದಿವಸ ಊಟ ಮಾಡುವವನು. ಹಾಗೆ 10 ವರ್ಷ ಕಳೆಯುವವನು ಸಶರೀರನಾಗಿ ಸ್ವರ್ಗಲೋಕವನ್ನು ಪಡೆಯುತ್ತಾನೆ. ಮುನಿಹಿ ದಾಂತಹ ಅನ್ನುವಂಥ ಶ್ಲೋಕ ಮುಂದಿಟ್ಟು 131ನೇ ಶ್ಲೋಕ. ಇಂದ್ರಿಯ ನಿಗ್ರಹವನ್ನು ಸಂಪಾದಿಸಿ ಕ್ರೋಧವನ್ನು ಗೆದ್ದು ಹೊಟ್ಟೆ, ಶಿಷ್ಣ ಇತ್ಯಾದಿಗಳನ್ನು ಗೆದ್ದು ಜಿತಶಿಷ್ಣೋದರ ಸದಾ ಜುಹ್ವನ್ನಗ್ನಿಂಶ್ಚ ಅಗ್ನಿಹೋತ್ರಾದಿಗಳನ್ನು ಮಾಡ್ತಾ ಸಂಧ್ಯೋಪಾಸನೆ ಮಾಡುವಂಥವನು 1 ತಿಂಗಳ ಕಾಲ ಹೀಗೆ ಕಳೆಯುವವನು ಸಶರೀರನಾಗಿ ಸ್ವರ್ಗಲೋಕವನ್ನು ಪಡೆಯುತ್ತಾನೆ. ಅನೇಕ ಉಪವಾಸಗಳ ಯಜ್ಞಗಳ ಫಲ ಏನು ಅಂತ ಅನ್ನೋದನ್ನ ನಿನಗೆ ವರ್ಣನೆ ಮಾಡಿದ್ದೇನೆ. ಈ ಎಲ್ಲ ವ್ರತಗಳನ್ನು ಮಾಡಲಿಕ್ಕೆ ಅಪಾರವಾದಂತಹ ಧನ ಸಂಪತ್ತೇನೂ ಬೇಕಾಗಿಲ್ಲ. ಅವನಿಗೆ
ಈ ಎಲ್ಲ ವ್ರತಗಳನ್ನು ಮಾಡಬೇಕು ಅನ್ನುವಂಥ ಒಂದು ನಿಷ್ಠಾ ಇದ್ರೆ ಸಾಕು. ದರಿದ್ರೈಹಿ ಮನುಜೈಹಿ ಪಾರ್ಥ ಪ್ರಾಪ್ಯಂ ಯಜ್ಞಫಲಂ ಯಥಾ 135ನೇ ಶ್ಲೋಕ ಇದು. ಉಪವಾಸ ವಿಧಾನವನ್ನು ಹೀಗೆ ವಿಸ್ತೃತವಾಗಿ ಹೇಳಿದ್ದೇನೆ. ದಂಭಾಚಾರ, ದ್ರೋಹ ಇತ್ಯಾದಿ ದುರ್ಗುಣಗಳು ಇಲ್ಲದ ಜನರಿಗೆ ಈ ಕಥೆಯನ್ನು ಹೇಳಬೇಕು. ಯಾರು ನಾಸ್ತಿಕ ಬುದ್ಧಿ ಉಳ್ಳವರೋ, ಇಂಥವನ್ನೆಲ್ಲೂ ಕೇಳಿಯೂ ಕೂಡ ಅದನ್ನು ಆಚರಣೆಗೆ ತರದಂಥವರಿದ್ದಾರೋ ಅವರಿಗೆ ಇಲ್ಲಿರುವ ವಿಷಯಗಳನ್ನು ವರ್ಣಿಸಬಾರದು. ಇದ್ರ ಬಗ್ಗೆ ನನಗೆ ಸಂಶಯ ಬೇಡ ಅಂತ ಭೀಷ್ಮರು ಹೇಳಿದರು. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತಿಯನ್ನು ಕಾಣುತ್ತದೆ. ಕಳೆದ ದಿವಸ ಯಾವ ಅಧ್ಯಾಯ ಒಂದು ಅರ್ಧ ಆಗಿತ್ತು, ಒಂದು 50 ಶ್ಲೋಕಗಳನ್ನು ನೋಡಿದ್ವಿ. ಆ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಮಾನಸ ತೀರ್ಥಗಳು, ಪಾರ್ಥಿವ ತೀರ್ಥಗಳು, ಅವುಗಳೆಲ್ಲದರ ಮಹತ್ವವನ್ನು ವರ್ಣನೆ ಮಾಡಿದ್ದಾರೆ. ಎಲ್ಲ ತೀರ್ಥಗಳಿಗಿಂತಲೂ ಶ್ರೇಷ್ಠವಾದ ತೀರ್ಥ ಯಾವುದು? ಎಲ್ಲಿ ಹೋದ್ರೆ ಮನುಷ್ಯ ಪರಮ ಪವಿತ್ರನಾಗ್ತಾನೆ? ಇದನ್ನು ನನಗೆ ಹೇಳಿರಿ. ಅದಕ್ಕೆ ಭೀಷ್ಮರು ಹೇಳಿದರು, ಎಲ್ಲಾ ತೀರ್ಥಗಳು ಪವಿತ್ರವೇ, ಅದರಲ್ಲಿ ಪರಮ ಪವಿತ್ರ ತೀರ್ಥಗಳನ್ನ ನಿನಗೀಗ ವರ್ಣನೆ ಮಾಡ್ತೇನೆ, ಅದನ್ನು ಕೇಳು. ಅಗಾಧೆ ವಿಮಲೆ ಶುದ್ಧೆ ಸತ್ಯತೋಯೇ ಧೃತಿ ಹೃದಯ ಸ್ನಾತವ್ಯಂ ಮಾನಸೇ ತೀರ್ಥೆ ಸತ್ವಮಾರಂಭ್ಯ ಶಾಶ್ವತಂ. ಮನಸ್ಸೇ ಒಂದು ದೊಡ್ಡ ತೀರ್ಥ, ಅದರಲ್ಲಿ ಈ ಜ್ಞಾನದ ಸ್ನಾನವನ್ನು ಮಾಡಬೇಕು. ಅಗಾಧೆ ವಿಮಲೆ ತೋಲೆ, ವಿಮಧೆ ಶುದ್ಧೆ, ಶುದ್ಧವಾದಂತಹ ಸರೋವರ, ಅದು ಶುದ್ಧವಾದಂತಹ ತೀರ್ಥ, ಅಗಾಧವಾದದ್ದು, ಆಳವಾದದ್ದು. ಸತ್ಯ ಅನ್ನುವುದೇ ಅಲ್ಲಿ ನೀರು. ಧೃತಿ ಹೃದಯ, ಧೈರ್ಯ ಅನ್ನುವುದೇ ಅದರ ಮಡು. ಸರೋವರದಲ್ಲಿಯೂ ಕೂಡ, ಒಂದು ತೀರ್ಥದಲ್ಲಿಯೂ ಕೂಡ ಒಂದು ಕೆಲವು ಬಾರಿ ಅಪಾಯಕಾರಿ ಅಂತ ಕರೆಸ್ಕೊಳ್ಬಹುದಾದಂತಹ ಒಂದು ಮಡು ಇರ್ತದೆ. ಅಂಥ ಮಡು ಇದು ಯಾವುದು ಅಂದ್ರೆ ಸತ್ಯವೇ, ಈ ಧೈರ್ಯವೇ ಮಡು. ಅಂಥದ್ರಲ್ಲಿ ಈ ಪರಮಾತ್ಮನ ಅನುಗ್ರಹಕ್ಕಾಗಿ ವ್ಯಕ್ತಿ ಆದವನು ಸ್ನಾನ ಮಾಡಬೇಕು. ತೀರ್ಥ ಶೌಚಂ ಅನರ್ಥಿತ್ವಂ ಆರ್ಜವಂ ಸತ್ಯಮಾರ್ಧವಂ ಅಹಿಂಸಾ ಸರ್ವಭೂತಾನಾಂ ಮಾನುಷಂಸಂ ದಮಃ ಸಮಃ. ತೀರ್ಥಗಳಲ್ಲಿ ಸ್ನಾನ ಮಾಡುವುದು, ಬೇರೆ ಯಾರನ್ನು ಕೂಡ ಯಾಚಿಸದೇ ಇರುವುದು, ಏನನ್ನಾದ್ರೂ ಕೊಡ್ರಿ ಅಂತ ಯಾಚಿಸದೇ ಇರುವುದು, ಮೃದುವಾದ ಸ್ವಭಾವ, ಸತ್ಯವಚನ, ಮತ್ತೆ ಸರಳತೆ, ಅಹಿಂಸೆ, ಎಲ್ಲಾ ಪ್ರಾಣಿಗಳಲ್ಲೂ ದಯ, ಇಂದ್ರಿಯ ನಿಗ್ರಹ, ಭಗವಂತನಲ್ಲಿ ನಿಷ್ಠಾ, ಇವು ಶ್ರೇಷ್ಠವಾದಂತಹ ಶೌಚಗಳು. ಮನುಷ್ಯ ಆಚರಿಸಬೇಕಾದದ್ದು ಈ ಪಾವಿತ್ರ್ಯಕ್ಕೆ ಕಾರಣವಾದಂತಹ ಈ ಧರ್ಮಗಳನ್ನು. ಮಮತೆ, ಅಹಂಕಾರ, ದ್ವಂದ್ವ, ಪರಿಗ್ರಹ ಇತ್ಯಾದಿಗಳಿಂದ ರಹಿತನಾಗಿ ಬದುಕುವಂತಹ ವ್ಯಕ್ತಿಗಳೇ ತೀರ್ಥ ಸ್ವರೂಪ. ಅವರನ್ನೇ ತೀರ್ಥರು ಅಂತ ಹೇಳಬೇಕು. ಶುಷಯ ತೀರ್ಥಭೂತಾಸ್ತೆ ಏ ಭೈಕ್ಷ್ಯಂ ಉಪಭುಂಜತೆ. ತತ್ವವಿತ್ತಂ ಅನಹಂ ಬುದ್ಧಿ, ತತ್ವಜ್ಞಾನವನ್ನು ಪಡ್ಕೊಂಡಿರುವ ಒಂದು ಸ್ವಭಾವ, ಅಹಂಕಾರ ಇಲ್ಲದೇ ಇರುವಿಕೆ, ಇವು ಶ್ರೇಷ್ಠವಾದಂತಹ ತೀರ್ಥಗಳು. ನಾರಾಯಣೇಥ ರುದ್ರೇವ ಭಕ್ತಿಸ್ತೀರ್ಥಂ ಪರಂ ಮತಂ. ನಾರಾಯಣ, ರುದ್ರ ಇತ್ಯಾದಿ ಶಬ್ದವಾಚ್ಯನಾದ ಭಗವಂತನಲ್ಲಿ ಒಂದು ಭಕ್ತಿ, ಅದೇ ಒಂದು ತೀರ್ಥ. ತಮ್ಮ ಮನಸ್ಸಿನಿಂದ ತಮ್ಮಲ್ಲಿ ಹುಟ್ಟುವಂತಹ ರಾಜಸ ಮತ್ತು ಸಾತ್ವಿಕ ತಾಮಸ ಭಾವಗಳನ್ನು ಯಾರು ಮೆಟ್ಟಿ ನಿಲ್ಲಬಲ್ಲರೋ, ತಮ್ಮ ಶಾಶ್ವತವಾದಂತಹ ಗುರಿಯ ಬಗ್ಗೆ ಅವರಿಗಿರುವಂತಹ ಒಂದು ಲಕ್ಷ್ಯ ಯಾವತ್ತು ಕ್ಷೀಣ ಆಗುವುದಿಲ್ವೋ ಅವರೇ ತೀರ್ಥಭೂತರಾದವರು, ಅವರೇ ಶುಚಿಗಳು. ಕೇವಲ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡುವಂಥವರು ಶುದ್ಧರು ಅಂತ ಕರೆಸ್ಕೊಳ್ಳೋದಿಲ್ಲ. ಇಂದ್ರಿಯ ನಿಗ್ರಹಾದಿಗಳನ್ನು ಯಾರು ಪಡ್ಕೊಂಡಿರ್ತಾರೋ ಅವರೇ ಶುದ್ಧರಾದವರು. ಅತೀತೇಷು ಅನಪೇಕ್ಷಾ
ಹಿಂದೆ ಯಾವ ಸಂಗತಿ ಕಳೆದು ಹೋಗಿದೆ ಅದರ ಬಗ್ಗೆ ಆಸಕ್ತಿ ಇರೋದಿಲ್ಲ. ಮತ್ತೆ ಮುಂದೆ ಬರಬೇಕಾದಂತಹ ವಸ್ತುಗಳ ಬಗ್ಗೆ ನಿರೀಕ್ಷೆ ಇರೋದಿಲ್ಲ. ಹಿಂದೆ ಕಳೆದದ್ದು ಹೋಯಿತು, ಅದ್ರ ಬಗ್ಗೆ ದುಃಖ ಪಡೋದಿಲ್ಲ. ಮುಂದೆ ಬರಬೇಕಾದ್ರ ಬಗ್ಗೆ ನಿರೀಕ್ಷೆ ಇರೋದಿಲ್ಲ. ಅವರೇ ಪರಮ ಶೌಚವನ್ನು ಪಾಲಿಸುವವರು ಅಂತ ಅರ್ಥ. ಇದೇ ನಿಜವಾದ ಶುದ್ಧತೆ. ಪ್ರಜ್ಞಾನಂ ಶೌಚಮೇವೇಹ. ತತ್ವಜ್ಞಾನ ಅಂತನ್ನೋದೇ ಈ ಶರೀರದ ಅತ್ಯಂತ ಶ್ರೇಷ್ಠವಾದ ಶೌಚ. ತಥಾ ನಿಷ್ಕಿಂಚನತ್ವಂಚ ಮನಸ್ಸಶ್ಚ ಪ್ರಸನ್ನತಾ. ನಿಷ್ಕಿಂಚನತ್ವ ಅಂತನ್ನೋದಕ್ಕೆ ದಾರಿದ್ರ್ಯ ಅಂತ ಅರ್ಥ ಮಾಡಿದ್ದಾರೆ ನೋಡಿ. ದಾರಿದ್ರ್ಯ ಅಂತ ಅದಕ್ಕೆ ಸರಿಯಾದ ಅನುವಾದ ಅಲ್ಲ. ನಿಷ್ಕಿಂಚನತ್ವ ಅಂದ್ರೆ ತನ್ನದು ಅಂತ ಯಾವುದನ್ನು ಇಟ್ಕೊಳ್ಳದೇ ಇರುವುದು, ಅದೇ ನಿಷ್ಕಿಂಚನತ್ವ. ಮನಸ್ಸಶ್ಚ ಪ್ರಸನ್ನತ, ಮನಸ್ಸಿನ ಪ್ರಸಾದ, ಯಾವಾಗಲೂ ಮನಸ್ಸು ಸಂತುಷ್ಟವಾಗಿರುವುದು, ಇದೇ ಶೌಚ. ಸನ್ನಡತೆಯಿಂದ, ಸಚ್ಚಾರಿತ್ರ್ಯದಿಂದ ಮನುಷ್ಯನಲ್ಲಿ ಬರುವಂತಹ ಒಂದು ಶುದ್ಧಿ ಮತ್ತು ತೀರ್ಥ ಸ್ನಾನಾದಿಗಳಿಂದ ಬರುವಂತಹ ಶುದ್ಧಿ ಇವೆರಡೂ ಬೇರೆ ಬೇರೆ ಆದದ್ದು, ಇವೆರಡೂ ಭಿನ್ನ ಭಿನ್ನವಾದದ್ದೇ. ಅವೆರಡರಲ್ಲಿ ಸಚ್ಚಾರಿತ್ರ್ಯದಿಂದ, ಜ್ಞಾನದಿಂದ ಮನುಷ್ಯನ ಮುಂದೆ ಏನು ಶುದ್ಧಿ ಬರ್ತದೆ ಅದೇ ಶ್ರೇಷ್ಠವಾದಂತಹ ಒಂದು ಶುದ್ಧಿ. ಮನಸ ಅಥ ಪ್ರದೀಪೇನ ಬ್ರಹ್ಮಜ್ಞಾನ ಜಲೇನ ಚ ಸ್ನಾತಾಹ. ನಮ್ಮ ಮನಸ್ಸಿನಲ್ಲಿ ಪ್ರದೀಪ್ತವಾದ ಅಂದ್ರೆ ಶುದ್ಧವಾದಂತಹ ಮನಸ್ಸಿನಲ್ಲಿ ಬ್ರಹ್ಮಜ್ಞಾನವೆಂಬ ನೀರಿನಿಂದ ಕೂಡಿರುವಂತಹ ಆ ತೀರ್ಥದಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರೇ ತೀರ್ಥ ಸ್ನಾನ ಮಾಡಿದಂತೆ. ಸಮಾರೋಪಿತ ಶೌಚಸ್ತು. ಮುಂದಿನ ಪಾಠ, ಮುಂದಿನ ಶ್ಲೋಕ. ನಿತ್ಯ ಶೌಚಾದಿಗಳನ್ನ ಮುಗಿಸ್ಕೋಬೇಕು. ನಿತ್ಯವೂ ಶೌಚವನ್ನು ಮಾಡಿಕೊಂಡು ಅಂತ ಏನಿದೆಯಲ್ಲ, ಹಾಗೆ ಅನುವಾದ ಮಾಡೋದಕ್ಕಿಂತ ಶೌಚಾಚಾರದಿಂದ ಸಂಪನ್ನನಾದವನು ನಿತ್ಯ ಒಂದು ಶೌಚವನ್ನು ಮಾಡಿ ಅಂತ ಈ ತರ ಹೇಳಿದ್ರೆ ಆ ಬಳಿಕ ಮತ್ತೊಂದೇನೋ ಕಾರ್ಯವನ್ನು ಮಾಡಬೇಕೇನೋ ಅಂತ ಕೇಳಿ ಬರುತ್ತೆ. ಹಾಗೊಂದು ಅರ್ಥ ಆಗ್ತದೆ ಅದಕ್ಕೆ. ಅದ್ರ ಬದಲು ಶೌಚಾಚಾರದಿಂದ ಸಂಪನ್ನನಾದವನು, ಇಷ್ಟೇ ಅದನ್ನು ಅನುವಾದಿಸುವುದು ಒಳ್ಳೆಯದು. ನಮ್ಮ ಶರೀರದಲ್ಲೇ ಇರುವಂತಹ ತೀರ್ಥಗಳ ವರ್ಣನ ಇಲ್ಲಿಯವರೆಗೂ ಆಯಿತು. ಶರೀರ ಸ್ಥಾನ ತೀರ್ಥಾನಿ ಪ್ರೋಕ್ತಾನಿ ಏತಾನಿ ಭಾರತ. ಪೃಥ್ವಿಯಲ್ಲಿರುವಂತಹ ಬೇರೆ ತೀರ್ಥಗಳ ಬಗ್ಗೆ ಈಗ ಹೇಳ್ತೇನೆ, ಅವನ್ನೂ ಕೇಳುವಂತ ಈ ಭೀಷ್ಮರು ಯುಧಿಷ್ಠಿರನಿಗೆ ಹೇಳ್ತಿದ್ದಾರೆ. ಶರೀರದಲ್ಲಿ ಕೆಲವು ಸ್ಥಳಗಳು ಅಪವಿತ್ರವಾದದ್ದು, ಕೆಲವು ಸ್ಥಳ ಪವಿತ್ರವಾದದ್ದು ಅಂತ ನಾವು ಹೇಳ್ತೇವಲ್ಲ, ಅದರಂತೆ ಈ ಭೂಮಿಯಲ್ಲೂ ಕೂಡ ಕೆಲವು ಮಾತ್ರ ಪವಿತ್ರವಾಗಿವೆ. ಪ್ರಾರ್ಥನಾಚೈವ ತೀರ್ಥಸ್ಯ, ಕೆಲವು ಕಡೆ ಕೀರ್ತನಾಚೈವ ತೀರ್ಥಸ್ಯ ಅಂತಿದೆ. ತೀರ್ಥವನ್ನ ಪ್ರಾರ್ಥನೆ ಮಾಡುವುದರಿಂದ, ಅದರ ಸ್ತೋತ್ರವನ್ನ, ಆ ಕ್ಷೇತ್ರದ ಮಹಿಮೆಯನ್ನು ಸ್ತೋತ್ರ ಮಾಡುವುದರ ಮೂಲಕ, ಮತ್ತೆ ಅಲ್ಲಿ ಸ್ನಾನ ಮಾಡುವುದರ ಮೂಲಕ, ಅಲ್ಲಿ ಪಿತೃತರ್ಪಣ ಇತ್ಯಾದಿಗಳನ್ನು ಕೊಡುವುದರ ಮೂಲಕ ಮನುಷ್ಯನಿಗೆ ಶುದ್ಧಿ ಬರ್ತದೆ. ಅಲ್ಲಿ ಹೋಗ್ಲಿಕ್ಕಾಗದೆ ಹೋದರೂ ಕೂಡ ಆ ಕ್ಷೇತ್ರದ ನಾಮಸ್ಮರಣವನ್ನು ನಿತ್ಯ ಮಾಡಬೇಕು. ಪರಿಗ್ರಹಾಚ್ಯ ಸಾಧೂನಾಂ. ಸಾಧು ಸಜ್ಜನರು ಆ ತೀರ್ಥವನ್ನು ಸ್ವೀಕಾರ ಮಾಡಿರ್ತಾರೆ. ಸ್ವೀಕಾರ ಮಾಡುವುದು ಅಂದ್ರೆ ಮೇಲಿದ ಮೇಲೆ ಅಲ್ಲಿ ಪ್ರಯಾಣ ಮಾಡಿ ತಮ್ಮ ಕೀರ್ತಿಯನ್ನು ಕೂಡ ಆ ಸ್ಥಳದ ಮಹಿಮೆಯೊಂದಿಗೆ ಜೋಡಿಸಿಕೊಂಡಿರ್ತಾರೆ ಅವರು. ಆದ್ದರಿಂದ ಅಂಥ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿದವರಿಗೂ ಆ ಒಂದು ಪುಣ್ಯ ಬರ್ತದೆ. ಅದನ್ನ ಹಿಂದೆ ಒಂದು ಕಡೆ ಭಾಗವತದಲ್ಲಿ ನಾವು ನೋಡಿದ್ದೇವೆ. ಗಂಗೆ ಭಗೀರಥನ ತಪಸ್ಸಿಗನುಗುಣವಾಗಿ ಆತನ ಪೂರ್ವಜರನ್ನು ಶುದ್ಧೀಕರಿಸಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಸ್ವರ್ಗದಿಂದ ಭೂಲೋಕಕ್ಕೆ ಬರ್ಲಿಕ್ಕೆ ತೊಡಗಿದ್ಲು. ಆಗ ಅವಳೊಂದು ಶಂಕೆಯನ್ನು ಇಟ್ಟಳಂತೆ ಚತುರ್ಮುಖನ ಎದುರಿಗೆ. ನಾನು ಭೂಲೋಕಕ್ಕೆ ಹೋದ್ರೆ ಈ ಭೂಲೋಕದ ಜನ ತಮ್ಮ ಪಾಪಗಳನ್ನೆಲ್ಲ ನನ್ನಲ್ಲಿ ಸುರಿಸಿ ಬಿಡ್ತಾರೆ, ನನ್ನನ್ನು ಸ್ವಚ್ಛ ಮಾಡುವವರು ಯಾರು ಅಂತ ಆಕೆ ಕೇಳಿದ್ಲು. ಆಗ ಚತುರ್ಮುಖ
ಭೂಲೋಕದಲ್ಲಿರುವಂತಹ ಸಾಧು ಸಜ್ಜನರು ನಿನ್ನಲ್ಲಿ ಬಂದು ಮೇಲಿನ ಮೇಲೆ ಸ್ನಾನ ಮಾಡಿ ಉಳಿದ ಜನರು ಯಾವ ಪಾಪಗಳನ್ನ ಅಲ್ಲಿ ಬಿಟ್ಟು ಹೋಗಿರ್ತಾರೆ ಅದನ್ನೆಲ್ಲ ತೊಳೆದು ಹಾಕ್ತಾರೆ. ಆದ್ರಿಂದ ನೀನು ನಿಶಂಕಳಾಗಿ ಭೂಲೋಕಕ್ಕೆ ಹೋಗು, ಈ ಭಗೀರಥನ ಪೂರ್ವಜರನ್ನ ಉದ್ಧರಿಸು ಅಂತ ಚತುರ್ಮುಖ ಹೇಳಿದ ಮಾತೊಂದು ಭಾಗವತದಲ್ಲಿ ಕೇಳಿ ಬರ್ತದೆ. ಹೀಗೆ ಆ ತೀರ್ಥಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಾಧು ಸಜ್ಜನರ ಕೀರ್ತಿ ಇಷ್ಟು ಮಹತ್ವದ ಸ್ಥಾನವನ್ನು ಹೊಂದಿದೆ. ಪೃಥ್ವಿಯಲ್ಲಿರುವ ತೀರ್ಥಗಳಲ್ಲಿ ಮತ್ತು ಮಾನಸ ತೀರ್ಥಗಳಲ್ಲಿ ಎರಡರಲ್ಲೂ ಸ್ನಾನ ಮಾಡಬೇಕು. ಅಂಥವನಿಗೆ ಮಹಾಸಿದ್ಧಿ ಇದೆ. ಶುದ್ಧವಾದಂತಹ ಆಚಾರವಿಲ್ಲದ ಒಂದು ಶಕ್ತಿ ಅಂದ್ರೆ ಮಾನಸಿಕ ಶಕ್ತಿ ಇಲ್ಲದಂತಹ ಆಚಾರ, ಇವೆರಡರಿಂದಲೂ ಯಾವ ಪ್ರಯೋಜನವೂ ಇಲ್ಲ. ಇದು ಲೋಕದಲ್ಲೂ ಇಂಥ ಒಂದು ದೃಷ್ಟಾಂತವು ನಾವು ನೋಡಬಹುದು. ಒಬ್ಬನಿಗೆ ದೈಹಿಕ ಬಲ ಇದೆ, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ಅವನು ತರಲಿಲ್ಲ. ಅವನ ಬಲ ಇದ್ದೇನು ಬಿಟ್ಟೇನು. ಮತ್ತೊಬ್ಬ ಕಾರ್ಯರೂಪಕ್ಕೆ ತರಲಿಕ್ಕೆ ತಯಾರಿದ್ದಾನೆ, ಆದ್ರೆ ಅವನಿಗೆ ಬಲವೇ ಇಲ್ಲ. ಕೆಲಸ ಮಾಡಬೇಕು ಅಂತ ಅವನಿಗೆ ಅಪೇಕ್ಷೆ ಇದೆ, ಆದ್ರೆ ರಟ್ಟೆಯಲ್ಲಿ ಬಲವೇ ಇಲ್ಲದೆ ಹೋದ್ರೆ, ಹೀಗೆ ಕ್ರಿಯೆ ಇಲ್ಲದ ಬಲವಿಲ್ಲದ ಕ್ರಿಯೆ ಎರಡರಿಂದಲೂ ಏನು ಪ್ರಯೋಜನ ಆಗೋದಿಲ್ಲ. ಅದರಂತೆ ಶರೀರದ ಶೌಚ ಮತ್ತು ತೀರ್ಥ ಶೌಚ ಇವು ಎರಡರಿಂದಲೂ ಮನುಷ್ಯ ಸಿದ್ಧಿಯನ್ನು ಪಡ್ಕೊಳ್ತಾನೆ. ಶೌಚ ಹೀಗೆ ದ್ವಿವಿಧಂ ಶೌಚಮುತ್ತಮಂ, ಎರಡು ತರದ ಶೌಚವಿದೆ. ಇಲ್ಲಿಗೆ ಈ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಇಲ್ಲಿಗೆ ಮುಕ್ತಾಯವನ್ನು ಕಂಡಿದೆ.